ಜೈ ಗುರುದೇವ್. ಪರಮ ಪೂಜ್ಯ ಗುರುದೇವ್ ಯೋಗಿರಾಜ್ ನಿಖಿಲೇಶ್ವರಾನಂದಜಿ ಮಹಾರಾಜರ ಅತ್ಯಂತ ಸಂವೇದನಾಶೀಲ ಮತ್ತು ಅತಿ ಅಗತ್ಯವಾದ ಒಂದು ಅದ್ಭುತವಾದ ಅಲೌಕಿಕವಾದ ಪ್ರವಚನ ಯಾವುದನ್ನು ಹಿಂದಿಯಿಂದ ಇವತ್ತು ನಾನು ಕನ್ನಡಕ್ಕೆ ತಂದಿದ್ದೇನೆ. ಪ್ರೇಮನ ಹಾಟ್ ಬಿಕಾಯ್ ಅಂದರೆ ಕನ್ನಡದ ತಾತ್ಪರ್ಯ ಇದು, ಪ್ರೇಮ ಎನ್ನುವುದು ಮಾರಾಟದ ಸರಕಲ್ಲ. ಇದರ ಒಂದು ಕನ್ನಡದ ಅವತರಣಿಕೆ ಇವತ್ತು ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಪರಮಪೂಜ್ಯ ಗುರುದೇವರಿಗೆ ಇದು ನಮ್ಮ ಸದ್ಗುರು ಸಾಧಕ್ ಪರಿವಾರ ಎಲ್ಲ ಶಿಷ್ಯರ ಪರವಾಗಿ ನಾವು ಸಲ್ಲಿಸ್ತಾ ಇರುವಂಥ ಒಂದು ಅತ್ಯಂತ ಕೃತಜ್ಞತಾಪೂರ್ವಕವಾದ ಒಂದು ಸಮರ್ಪಣೆಯಾಗಿದೆ ಇದು. ಈಗ ಪರಮಪೂಜ್ಯ ಗುರುದೇವರ ಪ್ರೇಮನ ಹಾಟ್ ಬಿಕಾಯ್ ಹಿಂದಿ ಪ್ರವಚನದ ಕನ್ನಡ ಭಾವಾನುವಾದವನ್ನು ನಾನು ನಿಮ್ಮೆಲ್ಲರ ಮುಂದೆ ಇಡುತ್ತಾ ಇದ್ದೇನೆ. ಜೈ ಗುರುದೇವ್. ದೀರ್ಘೋವತಂ ಪ್ರೇಮವತಂತ ನೇರಂ ಮತ್ಸ್ಯಂ ವತಾಂ ವೈ ಪರಿಪೂರ್ಣ ರೂಪಂ ಚಿತ್ತಂ ವತೈ ಪೂರ್ಣಮದೈವ ನಿತ್ಯಂ ಹೃದಯಂ ವತೈವ ಪರಿಪೂರ್ಣಮದೈವ ರೂಪಂ. ಈ ದಿನ ನನಗೊಂದು ಅಪೇಕ್ಷಾಕೃತ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕೆಂದು ಇಚ್ಛಿಸುವ ಕಠಿಣ ವಿಷಯದ ಬಗ್ಗೆ ಮಾತನಾಡಲು ತಿಳಿಸಲಾಗಿದೆ. ನನ್ನನ್ನು ಏನೆಂದು ಪ್ರಶ್ನಿಸಲಾಗಿದೆ ಎಂದರೆ, ಪ್ರೇಮ ಎಂದರೇನು ಮತ್ತು ಜೀವನದಲ್ಲಿ ಪ್ರೇಮದ ಉಪಸ್ಥಿತಿ ಏನು, ಅಂದರೆ ಪ್ರೇಮದ ಇರುವಿಕೆ ಅಗತ್ಯವೇ, ಮತ್ತು ಅದರ ಉಪಲಬ್ಧಿ ಅಂದರೆ ಜೀವನಕ್ಕೆ ಪ್ರೇಮದ ಕೊಡುಗೆ ಏನು, ಅದರ ಪ್ರಯೋಜನವೇನು, ಮತ್ತು ನಾನು ಸರಿಯಾದ ರೂಪದಲ್ಲಿ ಹೇಳುವುದಾದರೆ ನಮ್ಮ ಸಂಪೂರ್ಣ ಜೀವನದ ಸರಿತೆಯಲ್ಲಿ, ಜೀವನದ ಸಮುದ್ರದಲ್ಲಿ ಎಲ್ಲಾದರೂ ಒಂದು ಆನಂದಪ್ರದವಾದ ಸ್ಥಾನವಿದ್ದರೆ, ಎಲ್ಲಾದರೂ ಜೀವನದಲ್ಲಿ ಉಪಲಬ್ಧಿ ಇದ್ದರೆ, ಅಂದರೆ ಜೀವನದ ಗಳಿಕೆ ಸಂಪಾದನೆ ಇದ್ದರೆ, ಎಲ್ಲಾದರೂ ಜೀವನದಲ್ಲಿ ಒಂದು ಚಿಂತನೆ ಮತ್ತು ಧಾರಣೆ ಇದ್ದರೆ ಅದು ಪ್ರೇಮವೇ ಆಗಿದೆ. ಮತ್ತು ಈ ಜೀವನದ ಮರುಸ್ಥಳ ಮರುಭೂಮಿಯಲ್ಲಿ ಪ್ರೇಮ ಮತ್ತು ಈ ಜೀವನದ ಮರುಸ್ಥಳ ಮರುಭೂಮಿಯಲ್ಲಿ ಪ್ರೇಮ ಇಲ್ಲದೆ ಹೋದರೆ ನಮ್ಮ ಸಂಪೂರ್ಣ ಜೀವನ ಒಂದು ಬೆಂಗಾಡಿನಂತಾಗಿ ಬಿಡುತ್ತದೆ. ಅದು ನೀರಸವಾಗಿರುತ್ತದೆ, ಯಾವುದೇ ರಸವಿರುವುದಿಲ್ಲ, ಅದರಲ್ಲಿ ಎಳ್ಳಷ್ಟು ಆನಂದವೇ ಇರುವುದಿಲ್ಲ, ಅದರಲ್ಲಿ ಯಾವುದೇ ಉಪಲಬ್ಧಿ, ಗಳಿಕೆ, ಸಂಪಾದನೆ ಇರುವುದಿಲ್ಲ. ಅದರಲ್ಲಿ ಆನಂದ ಮತ್ತು ಚಿಂತನೆ ಮತ್ತು ಪ್ರೇಮದ ಒಂದು ಪರಾಕಾಷ್ಠೆ ಅಂದರೆ ಜೀವನದ ಅತ್ಯುನ್ನತ ಸ್ಥಿತಿ ನಿರ್ಮಾಣವಾಗುವುದೇ ಇಲ್ಲ. ಮತ್ತು ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಜೀವನಕ್ಕೆ ಯಾವುದೇ ಅರ್ಥವಿಲ್ಲ, ಜೀವನಕ್ಕೆ ಯಾವುದೇ ಮಹತ್ವವಿಲ್ಲ, ಜೀವನಕ್ಕೆ ಯಾವುದೇ ತಾತ್ಪರ್ಯವೂ ಇಲ್ಲ. ಜೀವನದ ಮೂಲ ತಾತ್ಪರ್ಯವೇ ಪ್ರೇಮವಾಗಿದೆ, ಜೀವನದ ಮೂಲ ಆಧಾರವೇ ಪ್ರೇಮವಾಗಿದೆ, ಜೀವನದ ಮೂಲ ಕಾರಣ ಮತ್ತು ಚಿಂತನೆಯೇ ಪ್ರೇಮವಾಗಿದೆ. ಮತ್ತು ನಾನೀಗ ಪ್ರೇಮ ಎಂಬ ಶಬ್ದವನ್ನು ನುಡಿಯುತ್ತಿದ್ದೇನೆಂದರೆ ಅದು ಆ ಪ್ರೇಮ ಭಕ್ತ ಮತ್ತು ಭಗವಂತನ ನಡುವಿನ ಒಂದು ಆತ್ಮೀಯ ಸಂಬಂಧವಾಗಿದೆ. ಒಂದು ಪೂರ್ಣವಾದ ಹೃದಯದಿಂದ ಹೃದಯಕ್ಕೆ ಬೆಸೆದಿರುವ ಸಂಬಂಧವಾಗಿದೆ, ದೇಹದಿಂದ ದೇಹದ ಸಂಬಂಧವಾಗಿದೆ, ಪ್ರಾಣದಿಂದ ಪ್ರಾಣಗಳೊಡನೆ ಬೆಸೆದ ಸಂಬಂಧವಾಗಿದೆ. ಇದರಲ್ಲಿ ಯಾವುದೇ ಕೋರಿಕೆ ಇಲ್ಲ, ಇದರಲ್ಲಿ ಕ್ಷುದ್ರತೆ ಇಲ್ಲ, ಸ್ವಾರ್ಥವಿಲ್ಲ, ಯಾವುದೇ ಕಪಟವಿಲ್ಲ, ಇದರಲ್ಲಿ ಯಾವುದೇ ಪ್ರಕಾರದ ನ್ಯೂನತೆಯೂ ಇಲ್ಲ. ಮತ್ತು ಈ ವಿಷಯವೂ ಸಹ ಅಕ್ಷರಶಃ ಸತ್ಯವೇ ಆಗಿದೆ, ಸ್ಪಷ್ಟವಾಗಿದೆ. ಏನೆಂದರೆ ಪ್ರೇಮವಿಲ್ಲದೆ ಆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದೇ ಇಲ್ಲ. ಏಕೆಂದರೆ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲು, ಒಲಿಸಿಕೊಳ್ಳಲು ಬೇರೆ ಯಾವುದೇ ದಾರಿಯೂ ಸಹ ಉಳಿದೇ ಇಲ್ಲ. ಮಂತ್ರಗಳಿಂದ ಮತ್ತು ಸಾಧನೆಗಳಿಂದ ಸಿದ್ಧಿಗಳನ್ನೇನೋ ಪಡೆಯಬಹುದು. ಕಣ್ಣು ಮುಚ್ಚಿ ಕುಳಿತುಕೊಂಡು ಧ್ಯಾನ ಮತ್ತು ಸಾಧನೆಗಳನ್ನು ಮಾಡುವುದರಿಂದ ಮನಸ್ಸಿನ ಅತ್ಯಂತ ಆಳವನ್ನೂ ಸಹ ನಾವು ತಲುಪಬಹುದಾಗಿದೆ. ಆದರೆ
ಪರಮಾತ್ಮನನ್ನು ಪ್ರೇಮಿಸುವುದರಲ್ಲಿ, ಅವನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಲ್ಲಿ, ಆ ಈಶ್ವರನನ್ನು ಕಣ್ಣಾರೆ ಸಾಕ್ಷಾತ್ ದರ್ಶನ ಮಾಡುವುದರಲ್ಲಿ ಯಾವ ಉಪಲಬ್ಧಿ, ಯಾವ ಸಂಪಾದನೆಯನ್ನು ಪಡೆಯಬೇಕಾಗಿದೆಯೋ ಅದಕ್ಕಾಗಿ ಮೊದಲನೆಯದಾಗಿ ನಮ್ಮ ಶರೀರದಲ್ಲಿ ಪ್ರೇಮದ ಅಂಕುರವನ್ನು ವಿಕಸನೆ ಮಾಡಬೇಕಾಗುತ್ತದೆ. ಪ್ರೇಮದ ಒಂದು ಬೀಜವನ್ನು ಹಾಕಬೇಕಾಗುತ್ತದೆ. ಪ್ರೇಮದ ಒಂದು ಚಿಂತನೆಯನ್ನು ಸ್ಪಷ್ಟಗೊಳಿಸಿಕೊಳ್ಳಬೇಕಾಗುತ್ತದೆ. ಪ್ರೇಮವನ್ನು ಸರಿಯಾದ ಅರ್ಥದಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ ಮತ್ತು ಪ್ರೇಮದ ಮಾಧ್ಯಮದಿಂದ ಮಾತ್ರವೇ ನಾವು ಆ ಈಶ್ವರನ ದರ್ಶನ ಮಾಡಬಹುದಾಗಿದೆ, ಆ ಈಶ್ವರನೊಂದಿಗೆ ಮಿಲನವಾಗಬಹುದಾಗಿದೆ, ಆ ಈಶ್ವರನನ್ನು ನಮ್ಮ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಳ್ಳಬಹುದಾಗಿದೆ. ಮತ್ತು ಇದು ಕೇವಲ ಭಕ್ತ ಮತ್ತು ಭಗವಂತನ ವಿಷಯ ಮಾತ್ರವೇ ಆಗಿಲ್ಲ, ಗುರು ಮತ್ತು ಶಿಷ್ಯರ ವಿಷಯವೂ ಸಹ ಇದೇ ಆಗಿದೆ. ಶಿಷ್ಯನೊಬ್ಬ ನಾನು ನನ್ನ ಹೃದಯದಲ್ಲಿ ಗುರುವನ್ನು ಸ್ಥಾಪಿಸಿಯೇ ತೀರುತ್ತೇನೆಂದು ನಿಶ್ಚಯಿಸಿದಾಗ, ಗುರುವನ್ನು ನನ್ನ ಜೀವನದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆಂದು, ಗುರುವನ್ನು ನನ್ನ ಶರೀರದಲ್ಲಿ ಸ್ಥಾಪಿಸಿಕೊಳ್ಳುತ್ತೇನೆಂದು ನಿರ್ಧರಿಸಿದಾಗ ಮತ್ತು ಆ ಶಿಷ್ಯನ ಹೃದಯದಲ್ಲಿ ಪ್ರೇಮದ ಚಿಲುಮೆ, ಕಾರಂಜಿ ಇಲ್ಲದಿದ್ದರೆ, ಅವನ ಹೃದಯದಲ್ಲಿ ಪ್ರೇಮದ ರಸಧಾರೆಯೇ ಇಲ್ಲದಿದ್ದರೆ, ಅವನು ತನ್ನ ಜೀವನದಲ್ಲಿ ಗುರುವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲಾಗುವುದೇ ಇಲ್ಲ. ಅವನು ಕೇವಲ ಗುರುವನ್ನು ಕಣ್ಣಿನಿಂದ ಮಾತ್ರವೇ ನೋಡಬಲ್ಲವನಾಗುತ್ತಾನೆ. ಅವನು ಇವರೇ ನನ್ನ ಗುರುಗಳು ಎಂದು ನಂಬಿಕೆ ಹೊಂದಬಹುದಷ್ಟೇ. ಅವನು ಗುರುವನ್ನು ಸ್ಪರ್ಶ ಮಾಡಬಹುದಾದರೂ ಸಹ, ಆದರೆ ತನ್ನ ಸಂಪೂರ್ಣ ಶರೀರದಲ್ಲಿ, ರೋಮ ರೋಮದಲ್ಲಿ, ತನು ಮನದಲ್ಲಿ ಗುರುವನ್ನು ತುಂಬಿಕೊಳ್ಳುವ ಕ್ರಿಯೆ ಏನಿದೆಯೋ, ತನ್ನಲ್ಲಿಯೇ ತಾನು ಗುರುವನ್ನು ಸ್ಥಾಪನೆ ಮಾಡಿಕೊಳ್ಳುವ ಕ್ರಿಯೆ ಏನಿದೆಯೋ, ಗುರು ಚಿಂತನೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗುವ ಕ್ರಿಯೆ ಏನಿದೆಯೋ, ಆ ಲೀನವಾಗುವ ಕ್ರಿಯೆ ಕೇವಲ ಮಾತ್ರ ಪ್ರೇಮದ ಮಾಧ್ಯಮದಿಂದಲೇ ಸಂಭವವಾಗುತ್ತದೆ. ಆ ಲೀನವಾಗುವ ಕ್ರಿಯೆ ಕೇವಲ ಮಾತ್ರ ಪ್ರೇಮದ ಮಾಧ್ಯಮದಿಂದಲೇ ಸಂಭವವಾಗುತ್ತದೆ. ಪ್ರೇಮದ ದ್ವಾರದಿಂದ ಮಾತ್ರವೇ ಸಂಭವವಾಗುತ್ತದೆ. ಮತ್ತು ನಾನು ಆದ್ದರಿಂದಲೇ ಈ ದಿನ ನನ್ನ ಮಾತನ್ನು ಪ್ರೇಮದ ಮೂಲಕ ಸ್ಪಷ್ಟಪಡಿಸುತ್ತಿದ್ದೇನೆ. ಏಕೆಂದರೆ ಬಹಳಷ್ಟು ಜನ, ಅಧಿಕಾಂಶ ಜನ ಈ ಪ್ರಶ್ನೆಯನ್ನು ಕೇಳುತ್ತಾರೆ, ಪ್ರೇಮ ಮಾಡಲು ಸಾಧ್ಯವಿದೆಯೇ ಎಂದು. ಮತ್ತು ನಾನು ಹೇಳುತ್ತಿದ್ದೇನೆ, ಪ್ರೇಮ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಅಂತರ್ನಿಹಿತವಾಗಿ ಇದ್ದೇ ಇರುತ್ತದೆ ಎಂದು. ಪ್ರೇಮವನ್ನು ಯಾರಿಂದಲೂ ಸಾಲ ಮಾಡಿ ತರುವ ಅಗತ್ಯವಿಲ್ಲ. ಪ್ರೇಮ ಯಾರಿಂದಲೂ ಕೇಳಿ ಪಡೆಯುವಂಥದ್ದಲ್ಲ. ಇಂತಹ ಪ್ರೇಮದಿಂದ ಯಾರಿಗೂ ಯಾವುದೇ ರೀತಿಯ ಪ್ರಯೋಜನವೂ ಆಗುವುದಿಲ್ಲ. ಪ್ರೇಮವಂತೂ ಜೀವನದ ಒಂದು ಅತ್ಯುನ್ನತವಾದ ಚಿಂತನೆಯೇ ಆಗಿದೆ. ಯಾವ ರೀತಿ ನಮ್ಮ ಜೀವನದಲ್ಲಿ ಮೂಳೆ, ಮಾಂಸ, ಮಜ್ಜಾದಿಗಳಿಂದ ಕೂಡಿದ ಶರೀರವಿದೆಯೋ, ಯಾವ ರೀತಿ ಚರ್ಮ ನಮ್ಮ ಶರೀರಕ್ಕೆ ಹೊಂದಿಕೊಂಡಿದೆಯೋ, ಯಾವ ರೀತಿ ಶರೀರದಲ್ಲಿ ಮನುಷ್ಯನ ಹೃದಯವಿದೆಯೋ, ಯಾವ ರೀತಿ ಶರೀರದಲ್ಲಿ ಕೈಕಾಲುಗಳು, ಕಣ್ಣು, ಮೂಗು, ಕಿವಿಗಳಿವೆಯೋ, ಸರಿಯಾಗಿ ಅದೇ ಪ್ರಕಾರದಲ್ಲಿ ಈ ಹೃದಯದಲ್ಲಿ ಪ್ರೇಮದ ಅಂಕುರವು, ಅಂದರೆ ಪ್ರೇಮದ ಮೊಳಕೆಯೂ ಸಹ ಇದ್ದೇ ಇದೆ. ಅವಶ್ಯಕವಾಗಿರುವುದೇನೆಂದರೆ ಈ ಪ್ರೇಮದ ಅಂಕುರ ಮೊಳಕೆಯನ್ನು ವಿಕಸಿತಗೊಳಿಸಬೇಕಾಗಿದೆ, ಬೆಳವಣಿಗೆ ಮಾಡಬೇಕಾಗಿದೆ. ಬೀಜ ಭೂಮಿಯಲ್ಲಿದೆ. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ, ನೀರು ಒದಗಿಸುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜಕ್ಕೆ ಸರಿಯಾದ ರೀತಿಯಲ್ಲಿ ಪ್ರಾಣವಾಯು, ಆಕ್ಸಿಜನ್ ತಲುಪಿಸುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಬೀಜ ಮೊಳಕೆಯೊಡೆದು ಸಸಿಯಾದ ನಂತರ ಅದಕ್ಕೆ ನೀರೆರೆಯುವುದು. ಅವಶ್ಯಕವಾಗಿರುವುದೇನೆಂದರೆ ಅದನ್ನು ಸುರಕ್ಷಿತವಾಗಿಡುವುದು. ಅವಶ್ಯಕವಾಗಿರುವುದೇನೆಂದರೆ ಆ ಸಸಿಯನ್ನು ಮೇಲ್ಮುಖವಾಗಿ ಬೆಳೆಯುವಂತೆ ಮಾಡುವುದು. ಮತ್ತು ಈ ರೀತಿ ಮಾಡದಿದ್ದಲ್ಲಿ ಮತ್ತು ಈ ಪ್ರೇಮದ ತತ್ವ ಜೀವನದಲ್ಲಿ ಇಲ್ಲದೇ ಹೋದಲ್ಲಿ, ಪ್ರೇಮದ ಮಹತ್ವ ಮತ್ತು ಮೌಲ್ಯವನ್ನು ನಾವು ಜೀವನದಲ್ಲಿ ಗುರುತಿಸದಿದ್ದರೆ, ನಮ್ಮ ಜೀವನದಲ್ಲಿ, ಜೀವನದ ಮಸ್ತಿಯಲ್ಲಿ, ಆನಂದದಲ್ಲಿ ಏನೇನೂ ಇಲ್ಲವಾಗುತ್ತದೆ. ಈ ಜೀವನ ಒಂದು ತರಹ ಒಣಗಿ ಹೋದ ಬಂಜರದ ಮರುಭೂಮಿಯಾಗಿ ಬಿಡುತ್ತದೆ. ಏಕೆಂದರೆ ಯಾರು ಪ್ರೇಮದ ಆನಂದವನ್ನು ಸವಿದಿದ್ದಾರೋ, ಯಾರು ಪ್ರೇಮದ ಆನಂದವನ್ನು ಅನುಭವಿಸಿದ್ದಾರೆಯೋ,
ಅವರು ಈ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜೀವನದ ಚಿಂತನೆ, ಜೀವನದ ತತ್ವ, ಜೀವನದ ಪೂರ್ಣತೆ, ಜೀವನದ ಶ್ರೇಷ್ಠತೆ ಏನು ಎಂಬುದನ್ನು ಮತ್ತು ಇದಕ್ಕಾಗಿಯೇ ನಮ್ಮ ಪೂರ್ವಿಕರು, ನಮ್ಮ ಸಾಧಕರು, ನಮ್ಮ ಯೋಗಿಗಳು, ನಮ್ಮ ವೇದಾಂತಿಗಳು ಮತ್ತು ನಮ್ಮ ದಾರ್ಶನಿಕರು ಒಂದು ಸುಂದರವಾದ ತಥ್ಯವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದೇನೆಂದರೆ, ಅವರೆಲ್ಲ ಭಕ್ತನನ್ನು ಒಂದು ಸ್ತ್ರೀ ರೂಪದಲ್ಲಿ ಭಾವಿಸಿದ್ದಾರೆ, ಸ್ತ್ರೀಯಾಗಿಯೇ ಚಿತ್ರಿಸಿದ್ದಾರೆ. ಯಾವಾಗಲೂ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾ ಈಶ್ವರನನ್ನು ಪೂರ್ಣ ಪುರುಷ ರೂಪದಲ್ಲಿ ಆರಾಧಿಸುತ್ತಾ ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಸ್ಥಾಪನೆ ಮಾಡಿದ್ದಾರೆ. ಎಲ್ಲೆಡೆಯಲ್ಲಿಯೂ ಭಕ್ತ ತನ್ನನ್ನು ತಾನು ಸ್ತ್ರೀ ಎಂದೇ ಭಾವಿಸುತ್ತಾನೆ, ಏಕೆಂದರೆ ಸ್ತ್ರೀ ತನ್ನಲ್ಲಿಯೇ ತಾನು ಪೂರ್ಣವಾಗಿ ಪ್ರೇಮಿಸುವ ಕಲೆಯನ್ನು ಬಲ್ಲವಳಾಗಿದ್ದಾಳೆ. ಪುರುಷನಿಗೆ ಪ್ರೇಮ ಮಾಡಲಾಗುವುದಿಲ್ಲ. ಸ್ತ್ರೀಯಲ್ಲಿ ಪ್ರೇಮದ ಒಂದು ಚಿಂತನೆ, ಒಂದು ಧಾರೆ, ಒಂದು ರಸವಿದೆ. ಅವಳು ಪ್ರೇಮದ ತುಡಿತ, ತಪನ ಮತ್ತು ತೀವ್ರತೆಗಳನ್ನು ಅನುಭವಿಸಬಲ್ಲಳು. ಪುರುಷನಾದವನು ಕೇವಲ ಮಾತ್ರ ಪ್ರೇಮದ ಲೆಕ್ಕಾಚಾರ, ಗಣಿತವನ್ನಷ್ಟೇ ಮಾಡಬಲ್ಲ. ಪುರುಷನಲ್ಲಿ ಕೇವಲ ಬುದ್ಧಿಪಕ್ಷವಷ್ಟೇ ಪ್ರಧಾನವಾಗಿರುತ್ತದೆ. ಆದರೆ ಸ್ತ್ರೀ ಬುದ್ಧಿಪಕ್ಷವನ್ನು ತನ್ನ ಮೇಲೆ ಅಧಿಕಾರ ಸ್ಥಾಪಿಸಲು ಬಿಡುವುದಿಲ್ಲ. ಸ್ತ್ರೀಯು ತನ್ನಲ್ಲಿಯೇ ತಾನು ಪೂರ್ಣ ರೂಪದಲ್ಲಿ ಸಮರ್ಪಣೆಯನ್ನು ಮಾಡಬಲ್ಲವಳಾಗಿರುತ್ತಾಳೆ. ಪೂರ್ಣ ರೂಪದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಬಲ್ಲವಳಾಗಿರುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಲ್ಲಿ ಅಳಿಸಿಕೊಳ್ಳಬಲ್ಲವಳಾಗಿರುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಲ್ಲಿ ಲೀನವಾಗಿಸಿಕೊಳ್ಳಲು ಸಮರ್ಥಳಾಗಿರುತ್ತಾಳೆ. ಈ ಗುಣ, ಈ ಚಿಂತನೆ ಸ್ತ್ರೀಯಲ್ಲಿದೆ, ಪುರುಷನಲ್ಲಿಲ್ಲ. ಆದ್ದರಿಂದಲೇ ನಾವು ಯಾವಾಗಲೂ ಕಬೀರನ ಬಗ್ಗೆ ಮಾತನಾಡಿದರು, ಸೂರದಾಸರ ಬಗ್ಗೆ ಮಾತನಾಡಿದರು, ಮೀರಾಳ ಬಗ್ಗೆ ಮಾತನಾಡಿದರು, ಇವರಲ್ಲದೆ ಇನ್ಯಾರೇ ಯೋಗಿಗಳು, ಸನ್ಯಾಸಿಗಳ ಬಗ್ಗೆ ಮಾತನಾಡಿದರು. ಯಾವಾಗ ಇವರೆಲ್ಲ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಕ್ರಿಯೆಯೆಡೆಗೆ ಮುನ್ನಡೆದಾಗ, ಯಾವಾಗ ಇವರೆಲ್ಲ ಈಶ್ವರನನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೋ, ಆಗ ಈ ಎಲ್ಲ ಮಹಾಭಕ್ತರು, ಸಂತರು, ಯೋಗಿಗಳು ತಮ್ಮನ್ನು ತಾವು ಸ್ತ್ರೀ ರೂಪದಲ್ಲಿಯೇ ಭಾವಿಸಿಕೊಂಡಿದ್ದಾರೆ. ಮತ್ತು ಸ್ತ್ರೀ ರೂಪದಲ್ಲಿ ನಮ್ಮನ್ನು ನಾವು ಭಾವಿಸುವುದಕ್ಕೆ ಹೆಣ್ಣಿನಂತೆಯೇ ನಾವು ವಸ್ತ್ರಗಳನ್ನು ಧರಿಸುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಸ್ತ್ರೀಯಂತೆ ನಾವು ಭಾವಿಸುವುದಕ್ಕೆ ಅವರಂತೆ ಲಿಪ್ಸ್ಟಿಕ್, ಕ್ರೀಮ್ ಮತ್ತು ಪೌಡರ್ಗಳನ್ನು ಹಚ್ಚಿಕೊಳ್ಳುವ ಅವಶ್ಯಕತೆಯೂ ಖಂಡಿತ ಇಲ್ಲ. ಸ್ತ್ರೀಯಂತೆ ಭಾವಿಸುವ ಕ್ರಿಯೆ ಏನೆಂದರೆ, ನಾವು ನಮ್ಮ ಹೃದಯ ಪಕ್ಷವನ್ನು ಏಕಾಏಕಿಯಾಗಿ ಜಾಗೃತಗೊಳಿಸಿಕೊಳ್ಳುವುದು. ಏಕೆಂದರೆ ಹೃದಯ ಪಕ್ಷ ಜಾಗೃತವಾಗುವ ಕ್ರಿಯೆಯೇ ಜೀವನದ ಪೂರ್ಣತೆಯಾಗಿದೆ. ಮತ್ತು ನಮ್ಮ ಸಮಸ್ತ ಬುದ್ಧಿಯು ಹೃದಯ ಪಕ್ಷದ ಮೇಲೆ ಅಧಿಕಾರ ಹೊಂದಿದೆ. ಅರ್ಥಾತ್ ನಮ್ಮ ಹೃದಯ ಬುದ್ಧಿಯ ಅಧೀನದಲ್ಲಿದೆ. ಮತ್ತು ಈ ನಮ್ಮ ಬುದ್ಧಿ ಹೃದಯ ಪಕ್ಷವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದು ನಮ್ಮ ಜೀವನವನ್ನು ಬರುಡಾಗಿಸಿದೆ. ಮತ್ತು ಈ ನಮ್ಮ ಬುದ್ಧಿ ಹೃದಯ ಪಕ್ಷವನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದು ನಮ್ಮ ಜೀವನವನ್ನು ಬರುಡಾಗಿಸಿದೆ, ಮರುಭೂಮಿಯನ್ನಾಗಿಸಿದೆ. ಏಕೆಂದರೆ ಎಲ್ಲಿಯವರೆಗೆ ಜೀವನದಲ್ಲಿ ರಸವಿರುವುದಿಲ್ಲವೋ, ಎಲ್ಲಿಯವರೆಗೆ ಜೀವನದಲ್ಲಿ ಪ್ರೇಮದ ಚಿಂತನೆ ಇರುವುದಿಲ್ಲವೋ, ಎಲ್ಲಿಯವರೆಗೆ ಜೀವನದಲ್ಲಿ ಒಂದು ಮಾಧುರ್ಯವಿರುವುದಿಲ್ಲವೋ, ಎಲ್ಲಿಯವರೆಗೆ ನಾವು ನಮ್ಮ ಪ್ರೀತಿ ಪಾತ್ರರಾದ ಯಾರದೋ ಪ್ರತೀಕ್ಷೆಯಲ್ಲಿ ನಮ್ಮನ್ನೇ ನಾವು ಮರೆತಿರುವುದಿಲ್ಲವೋ, ಎಲ್ಲಿಯವರೆಗೆ ನಮ್ಮ ಕಣ್ಣುಗಳಲ್ಲಿ ಯಾರಾದರೂ ವಾಸ ಮಾಡುತ್ತಿರುವುದಿಲ್ಲವೋ, ಎಲ್ಲಿಯವರೆಗೆ ಪ್ರತಿಕ್ಷಣ ನಮ್ಮ ಚಿಂತನೆಯಲ್ಲಿ ಯಾವುದೋ ವಸ್ತು, ಯಾವುದೋ ಲಕ್ಷ್ಯ, ಯಾವುದೋ ಜ್ಞಾನ, ಯಾವುದೇ ಧಾರಣೆ ಇರುವುದಿಲ್ಲವೋ, ಎಲ್ಲಿಯವರೆಗೂ ನಮ್ಮ ಪ್ರಿಯತಮ ನಮ್ಮ ಕಣ್ಣುಗಳಲ್ಲಿ ಪೂರ್ಣವಾಗಿ ತುಂಬಿಕೊಂಡಿರುವುದಿಲ್ಲವೋ, ಅಲ್ಲಿಯವರೆಗೆ ನಾವು ಧ್ಯಾನ ಮಾಡಲಾಗುವುದೇ ಇಲ್ಲ. ಅಲ್ಲಿಯವರೆಗೆ ನಾವು ಯಾರದೋ ಚಿಂತನೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಮರೆಯಲಾಗುವುದಿಲ್ಲ. ಅಲ್ಲಿಯವರೆಗೆ ನಮ್ಮನ್ನು ನಾವು ಲೀನಗೊಳಿಸಿಕೊಳ್ಳಲಾಗುವುದೇ ಇಲ್ಲ. ಅಲ್ಲಿಯವರೆಗೆ ನಮ್ಮನ್ನು ನಾವು ಅಳಿಸಿಕೊಳ್ಳಲಾಗುವುದೇ ಇಲ್ಲ. ಮತ್ತು ಇದಕ್ಕಾಗಿಯೇ ಸ್ತ್ರೀಯಾಗುವುದು ಜೀವನದ ಸೌಭಾಗ್ಯವೇ ಸರಿ. ಇದಕ್ಕಾಗಿಯೇ ಸ್ತ್ರೀ ತತ್ವ ಜೀವನದ ಪೂರ್ಣತೆಯಾಗಿದೆ. ಏಕೆಂದರೆ ಜೀವನದ ಶ್ರೇಷ್ಠತಮ ರಚನೆ ಕೇವಲ ಮಾತ್ರ
ಸ್ತ್ರೀ ಮಾತ್ರವೇ ಮಾಡಬಲ್ಲಳು. ಪುರುಷನಿಗಿಂತ ಶ್ರೇಷ್ಠತಮವಾದ ಸುಂದರವಾದ ರಚನೆ ಈ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿ ಬೇರಾವುದೂ ಇಲ್ಲವೇ ಇಲ್ಲ. ಪುರುಷನಿಗೆ ಜನ್ಮ ಕೊಡುವುದು ಸ್ತ್ರೀ ಮಾಡುವ ಅತ್ಯಂತ ಶ್ರೇಷ್ಠತಮ ಕಾರ್ಯವಾಗಿದೆ. ಏಕೆಂದರೆ ಸ್ತ್ರೀಯಲ್ಲಿ ಈ ಎರಡು ಗುಣಗಳಿವೆ. ಸ್ತ್ರೀಯ ಸಂಪೂರ್ಣ ಜೀವನದ ತತ್ವಗಳನ್ನು, ಸ್ತ್ರೀಯ ಜೀವನದ ದರ್ಶನವನ್ನು ನಾವು ನಿಷ್ಕರ್ಷೆ ಮಾಡಿ ನೋಡಿದಾಗ ಅದರಲ್ಲಿ ಎರಡು ಅತಿ ಮುಖ್ಯವಾದ ತಥ್ಯಗಳು ನಮ್ಮ ಮುಂದೆ ಸ್ಪಷ್ಟವಾಗುತ್ತವೆ. ಮೊದಲನೆಯದು, ಸ್ತ್ರೀಯು ಅತ್ಯಂತ ಘೋರತಮವಾದ ಕಷ್ಟಗಳನ್ನು ಸಹಿಸಿಕೊಳ್ಳಬಲ್ಲಳು ಮತ್ತು ಮನುಷ್ಯನಿಗೆ ಜನ್ಮ ಕೊಡುವುದು ಘೋರತಮವಾದ ಕಷ್ಟವಾಗಿದೆ. ಅದು ಎಷ್ಟೊಂದು ಕಷ್ಟದಾಯಕವಾದುದೆಂದರೆ ಅದನ್ನು ಕೇವಲ ಸ್ತ್ರೀ ಮಾತ್ರವೇ ಸಹಿಸಿಕೊಳ್ಳಬಲ್ಲಳು. ಸ್ತ್ರೀ ಮಾತ್ರವೇ 9 ತಿಂಗಳು ಒಬ್ಬ ಬಾಲಕನನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಳ್ಳಬಲ್ಲಳು. ಆ ಪ್ರಕ್ರಿಯೆಯ ಒಂದೊಂದು ಕ್ಷಣವನ್ನು, ಅತೀವ ವೇದನೆಯನ್ನು ಸ್ತ್ರೀ ಸಹಿಸಿಕೊಳ್ಳುತ್ತಾಳೆ. ಮತ್ತು ಆ ಬಾಲಕನಿಗೆ ಯಾವಾಗ ಜನ್ಮ ಕೊಡುತ್ತಾಳೋ ಆ ಸಮಯ ಅವಳಿಗೆ ಅತ್ಯಂತ ದಾರುಣ, ಕಷ್ಟಮಯವಾಗಿರುತ್ತದೆ. ಆ ಕ್ರಿಯೆ ಅತ್ಯಂತ ಘೋರ, ಯಂತ್ರಣಾಮಯವಾದ ಕ್ರಿಯೆಯಾಗಿರುತ್ತದೆ. ಆದರೆ ಈ ಘೋರತಮವಾದ ಕಷ್ಟವನ್ನು ಕೇವಲ ಸ್ತ್ರೀ ಮಾತ್ರವೇ ಸಹಿಸಿಕೊಳ್ಳಬಲ್ಲಳು. ಪುರುಷನಿಂದ ಇದನ್ನು ಸಹಿಸಲಾಗುವುದಿಲ್ಲ. ಮತ್ತು ಆದ್ದರಿಂದಲೇ ಪುರುಷನಿಗಿಂತ ಸ್ತ್ರೀ ಅತಿ ಹೆಚ್ಚು ಬಲಶಾಲಿ, ಮಗುವಿನ ಹೆರಿಗೆಯ ನೋವನ್ನು ಸಹಿಸಿಕೊಳ್ಳುವ ರೂಪದಲ್ಲಿ. ಆದ್ದರಿಂದಲೇ ಸ್ತ್ರೀ ಪುರುಷನಿಗಿಂತ ಅತಿ ಹೆಚ್ಚು ಬಲಶಾಲಿ, ಮಗುವಿನ ಹೆರಿಗೆಯ ನೋವನ್ನು ಸಹಿಸಿಕೊಳ್ಳುವ ರೂಪದಲ್ಲಿ. ಪುರುಷನಿಗೆ ಈ ಪ್ರಮಾಣದ ನೋವನ್ನು ಎಂದಿಗೂ ಸಹಿಸಲಾಗುವುದೇ ಇಲ್ಲ. ಮತ್ತು ಪುರುಷನು ತನ್ನನ್ನು ತಾನು, ಸ್ತ್ರೀಯನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಸಲುವಾಗಿ ನದಿಗಳನ್ನು ಈಜಿ ದಾಟುತ್ತಾನೆ, ಸಮುದ್ರದಲ್ಲಿ ಧುಮುಕುತ್ತಾನೆ, ಆಕಾಶದಲ್ಲಿ ಹಾರಾಡುತ್ತಾನೆ, ಅಪಾಯಕಾರಿ ಸಾಹಸಗಳನ್ನು ಮಾಡುತ್ತಾನೆ, ಪ್ರಾಣಾಪಾಯವಾಗುವ ಕೆಲಸಗಳನ್ನು ಮಾಡುತ್ತಾನೆ. ಇವೆಲ್ಲವನ್ನು ಅವನು ಮಾಡುವುದು ಸ್ತ್ರೀಗೆ ತೋರಿಸುವುದಕ್ಕಾಗಿ, ನೋಡು, ನಾನು ಸಹ ನಿನ್ನಂತೆಯೇ ಸಹನ ಶಕ್ತಿಯನ್ನು ಹೊಂದಿದ್ದೇನೆ, ನಾನು ನಿನ್ನಂತೆಯೇ ಕಷ್ಟಪಡಬಲ್ಲೆ, ನಾನು ನಿನ್ನಂತೆಯೇ ಯಂತ್ರಣವನ್ನು, ಅಂದರೆ ಅತೀವ ವೇದನೆಯನ್ನು ಸಹಿಸಬಲ್ಲೆ. ಇವೆಲ್ಲ ಕೇವಲ ಸ್ತ್ರೀಯ ಮೇಲೆ ನಿಯಂತ್ರಣ ಸಾಧಿಸಲು ಪುರುಷನು ಮಾಡುತ್ತಿರುವ ಷಡ್ಯಂತ್ರವಾಗಿದೆ, ಒಂದು ಕ್ರಿಯೆಯಾಗಿದೆ. ಆದರೆ ಸ್ತ್ರೀಯ ಆ ಕಷ್ಟವನ್ನು, ದಾರುಣವಾದ ವೇದನೆಯನ್ನು, ಆ ಚಿಂತನೆಯನ್ನು ಎಂದಿಗೂ ಪುರುಷ ಅರ್ಥ ಮಾಡಿಕೊಳ್ಳುವುದಿಲ್ಲ. ಸತ್ಯ ಸಂಗತಿ ಏನೆಂದರೆ ಕೇವಲ ಸ್ತ್ರೀ ಮಾತ್ರವೇ ಪ್ರೇಮಿಸುವ ಕಲೆಯನ್ನು ತಿಳಿದಿದ್ದಾಳೆ.